ನಮಸ್ತೆ ವೀಕ್ಷಕರೇ, ವಿಶ್ವಂಬರ ಟಿವಿಗೆ ಸ್ವಾಗತ. ನಾವು ಸ್ವಾಸ್ಥ್ಯ ಸಾಧನೆ ಕಾರ್ಯಕ್ರಮವನ್ನು ಇವತ್ತಿಂದ ಪ್ರಾರಂಭಿಸ್ತಾ ಇದ್ದೇವೆ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ, ಸಂಯೋಗ ಪ್ರಕೃತಿ ಚಿಕಿತ್ಸಾಲಯ, ಶಿರ್ಸಿ. ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಸೊ ಇವತ್ತು ನಾವು ಮಧುಮೇಹದ ಬಗ್ಗೆ ನೋಡ್ತಾ ಇದ್ದೇವೆ. ನೋಡಿ, ಇನ್ನು ಕೆಲವೊಂದು ದಿನಗಳು ಮಧುಮೇಹದ ಸಂಬಂಧಪಟ್ಟಂತಹ ಕೆಲವೊಂದು ವಿಚಾರಗಳನ್ನು ಡಿಸ್ಕಸ್ ಮಾಡಲಿಕ್ಕಿದ್ದಾವೆ. ಹಾಗಾದರೆ ಮಧುಮೇಹವನ್ನು ಯಾಕೆ ಹಿಮ್ಮೆಟ್ಟಿಸಬೇಕು, ಮಧುಮೇಹವನ್ನು ಡಯಾಬಿಟೀಸನ್ನು ರಿವರ್ಸ್ ಮಾಡಬೇಕು ಅಂತ ನಾವು ತುಂಬ ರೆಕಮೆಂಡ್ ಮಾಡ್ತೇವೆ. ಬಟ್ ಯಾಕೆ ಮಾಡಬೇಕಪ್ಪ? ನನ್ನ ಡಯಾಬಿಟಿಸ್ ಕಂಟ್ರೋಲ್ ಇದೆ, ನಾನು ಟ್ಯಾಬ್ಲೆಟ್ ತಗೊಳ್ತಾ ಇದ್ದೇನೆ, ಎಕ್ಸಸೈಸ್ ಮಾಡ್ತಾ ಇದ್ದೇನೆ, ಡಯಟ್ ಮಾಡ್ತಾ ಇದ್ದೇನೆ. ಬಟ್ ಯಾಕೆ ಕಂಟ್ರೋಲ್ ಮಾಡಬೇಕು? ನಾನು ಯಾಕೆ ರಿವರ್ಸ್ ಮಾಡಬೇಕು, ಕಂಟ್ರೋಲ್ ಮಾಡೋದಲ್ಲ? ಯಾಕೆ ಅಂದರೆ ನೋಡಿ, ಜಗತ್ತಿನಲ್ಲಿ ಪ್ರತಿ 6 ಸೆಕೆಂಡಿಗೆ ಒಂದು ವ್ಯಕ್ತಿ ಮಧುಮೇಹದಿಂದ ಸಾಯ್ತಾ ಇದ್ದಾನೆ. ಭಾರತ ಅನ್ನೋದು ಡಯಾಬಿಟೀಸಿನ ರಾಜಧಾನಿ ಆಗ್ತಾ ಇದೆ ಜಗತ್ತಿನಲ್ಲೇ. ಜಸ್ಟ್ ಭಾರತದಲ್ಲಿ 7.7 ಕೋಟಿ ಜನ ಡಯಾಬಿಟಿಸ್ನಿಂದ ಬಳಲ್ತಾ ಇದ್ದಾರೆ. ಹಾಗೆ 2.5 ಕೋಟಿ ಜನ ಪ್ರೀ ಡಯಾಬಿಟಿಸ್ ಹೊಂದಿದ್ದಾರೆ. ಅಂದರೆ ಇನ್ನು ಹತ್ತಿರ ಒಂದು 2-3 ವರ್ಷದಲ್ಲಿ ಅವರಿಗೂ ಡಯಾಬಿಟಿಸ್ ಬರುತ್ತೆ. ಆ್ಯಂಡ್ ನೋಡಿ, ಡಯಾಬಿಟೀಸ್ ನಮ್ಮ ಕಣ್ಣು ಮತ್ತು ಕಿಡ್ನಿ ಹೋಗಲಿಕ್ಕೆ ನಂಬರ್ 1 ಕಾರಣ. ಅಂದರೆ ಕಣ್ಣಿನಲ್ಲಿ ಕುರುಡುತನ, ಕಿಡ್ನಿ ಫೇಲ್ಯೂರ್ ಆಗಲಿಕ್ಕೆ ನಂಬರ್ 1 ಕಾರಣ ಡಯಾಬಿಟಿಸ್. ಹಾಗೆಯೇ ಕಾಲು ಕಟ್ ಮಾಡ್ತಾರಲ್ವ, ಬೆರಳು ಕಟ್ ಮಾಡ್ತಾರೆ, ಪಾದ ಕಟ್ ಮಾಡ್ತಾರೆ, ಕಾಲು ಕಟ್ ಮಾಡ್ತಾರೆ, ಲಿಂಬ್ ಆಂಪ್ಯುಟೇಷನ್ ಅಂತ ಹೇಳ್ತೇವೆ. ಪ್ರತಿ ವರ್ಷದಲ್ಲಿ ಭಾರತದಲ್ಲಿ 1 ಲಕ್ಷ ಜನ ಕಾಲನ್ನು ಡಯಾಬಿಟೀಸ್ ಕಾರಣದಿಂದ ಕಳ್ಕೊಳ್ತಾ ಇದ್ದಾರೆ. ನೋಡಿ, ಡಯಾಬಿಟೀಸ್ ಬಂದರೆ ಮಧ್ಯಮ ವರ್ಗದ ಕುಟುಂಬ ಕೆಳವರ್ಗಕ್ಕೆ, ಬಡತನದ ರೇಖೆಗಿಂತ ಕೆಳಗಡೆ ಹೋಗ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಯಾಕೆಂದರೆ ಡಯಾಬಿಟೀಸ್ ಬಂದ ನಂತರ ಒಂದು ವ್ಯಕ್ತಿಯ ಪ್ರೊಡಕ್ಟಿವಿಟಿ, ಅವನು ಎಷ್ಟು ಕೆಲಸ ಮಾಡ್ತಾನೆ ಅದು ಕಡಿಮೆ ಆಗುತ್ತೆ. ಹಾಗೆ ಅವನ ಖರ್ಚುಗಳು ಜಾಸ್ತಿ ಆಗುತ್ತೆ. ಸರಾಸರಿಯಾಗಿ ಒಂದ್ಸರಿ ಡಯಾಬಿಟೀಸ್ ಬಂದ ನಂತರ ಭಾರತದಲ್ಲಿ ವ್ಯಕ್ತಿ 19 ಲಕ್ಷ ರೂಪಾಯಿಗಳನ್ನು ಅವನ ಜೀವಮಾನದಲ್ಲಿ ಖರ್ಚು ಮಾಡಬೇಕಾಗತ್ತೆ. ಹಾಗಾಗಿ ನೋಡಿ, ಇದೆಲ್ಲವನ್ನ ನೋಡಿದವಾಗ ನಾವು ಅಂದ್ಕೊಳ್ತೇವೆ ಡಯಾಬಿಟೀಸ್ ಬಂದರೆ ಇದೆ ಅಲ್ಲ, ಒಂದು ಟ್ಯಾಬ್ಲೆಟ್ ತೊಗೊಂಡ್ರೆ ಆಯಿತು, ಒಂದ್ಸರಿ ಜಾಸ್ತಿ ಊಟ ಮಾಡಿದರೆ ಇನ್ನೊಂದು ಟ್ಯಾಬ್ಲೆಟ್ ಎಕ್ಸ್ಟ್ರಾ ತೊಗೊಂಡ್ರೆ ಆಯಿತು, ಒಂಚೂರು ವಾಕಿಂಗ್ ಮಾಡಿದರೆ ಸಾಕು, ತುಂಬ ಹಗುರವಾಗಿ ತಗೊಳ್ತಾ ಇದ್ದಾವೆ. ಹಾಗಲ್ಲ, ಈ ಡಯಾಬಿಟೀಸನ್ನು ಹಿಮ್ಮೆಟ್ಟಿಸೋಣ. ಮುಂದಿನ ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ನಾವು ಹಲವಾರು ಇನ್ಫಾರ್ಮೇಷನ್ಗಳನ್ನು ನೋಡ್ಲಿಕ್ಕಿದ್ದಾವೆ. ಅಲ್ಲಿ ತನಕ ವೇಟ್ ಮಾಡಿ. ನಾನು ನಿಮ್ಮ ಡಾಕ್ಟರ್ ಅಶ್ವಥ್ ಹೆಗಡೆ. ನಮಸ್ತೆ ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.